ಬೆಳೆಸಿದ ವೀರರ ಮರಗಂಟ ಹನುಮಂತನೇ. ಸೊಪ್ಪುಗಳನ್ನ ತಿಂದು ತಪಸ್ ಮಾಡದ, ಆದರೂ ದೇವರು ಕಾಣಲಿಲ್ಲ. ನನ್ನ ಮರಳಿ ಕಟ್ಟುತ್ತ ಹೋತಾಳಂತ ಮರಳಿ ಕಟ್ಟುತ್ತು. ಅಮ್ಮ ಅಪ್ಪ ಅವನ್ನ ತಪ್ಪು ಕೆಲಸ ಮಾಡಿದ್ದಾನೆ, ಪಾಪ ಬರುತ್ತೆ, ಅದ್ರಿಂದ ನೀನ್ ಕೊಂಚ ಎತ್ಕಂಬ್ರ. ಕಶ್ಯಪ ಋಷಿಗಳು ದಕ್ಷಿಣ 13 ಮಕ್ಕಳನ್ನು ಮದುವೆಯಾಗಿರುತ್ತಾರೆ. ಹೊಡೆಯಕ ಆಳ, ಅದಕ್ಕೋಸ್ಕರ ವಿಷ್ಣು ಅಂತ ಹೇಳಿದಕ್ಕೋಸ್ಕರ ನೀ ವಿಷ್ಣುಗ ತಪಸ್ ಮಾಡು, ಅವರಿಂದ ಕಂಟ್ರೋಲ್ ಮಾಡಕ್ ನೀವು. ಅವ್ರ ಮನೆಗೆ ಹೋಗ್ತಾ ಇದ್ರು, ರಾಜಗಳೆಲ್ಲ ಅಂದ್ರು ಹುಷಾರಿ ಅವ್ರ ಮನೆಗೆ ಹೋದ್ರೆ ನಿನ್ನೆ ಮೇಕೆ ತರ ಮಾಡ್ಬಿಟ್ಟು. ಸರಹಳನ್ನೇ ಬೇಡುವೆ ಸರಹಳನ್ನೇ. ರಾಜನ ಕಾಲ್ ಮಾಡೀನಿ, ಫಸ್ಟ್ ಯಾರ್ಗ ಪೂಜೆ ಮಾಡ್ಬೇಕಂತ ಅವ್ನು ಹೇಳ್ತಾನೆ. ಆಮೇಲೆ ಭೀಷ್ಮಾಚಾರ್ಯರು ಹೇಳ್ತಾನೆ, ಮತ್ತೆ ಅದನ್ನು ಕಾಲು ಮಾಡಿಕೊಂಡು ದೈತ್ಯಗಳು, ಆಹಾ ಇಷ್ಟು ದಿನ ಉಪವಾಸವಾಗಿದ್ದೀವಿ, ನಾವು ಇದರ ಒಂದು ಹೆಂಗೆ ಯಾವ್ದು ತಿಂದಿರ್ಕೋ, ಈ ನರಮಾಂಸನ ಹೆಂಗೆ ಯಾವ್ದು ತಿಂದಿರ್ಕೊಂಡೆ ಅವ್ನು ಡಿಸೈಡ್ ಮಾಡಿ ಒಂದು 6 ಯಾಗ ಸಮುದ್ರ ಮಂಥನ ತೆಗೆದ ಅಮೃತನ ತಂದು ಕೊಟ್ಟರೆ ನಾನು ನಿನ್ನ ತಾಯಿನ ಬಿಡು. ಹಿರಣ್ಯಾಕ್ಷ ಬಂದು ಭೂಮಾತೆಯನ್ನು ತಕೊಂಡು ಮೊದಲೇ 7 ಜನ್ಮ ವಿಷ್ಣು ಭಕ್ತನಾಗಿರ್ಬೇಕು, ಅಥವಾ 3 ಜನ್ಮ ವಿಶ್ವನ ಎದುರಿ. ಆಗ ದುರ್ವಾಸ ಮುನಿಗಳಿಗೆ ಕೆಟ್ಟು ಕೋಪ ಬಂದಿತ್ತು. ಆಗ ಪಾಲಕ ಧರ್ಮಲೋಕ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಇಲಿಯನ್ನು ಏರಿದ ಯಾರಿದು, ಇಲಿಯನ್ನು ಏರಿದ ಯಾರಿದು. ಭಗವಾನುವಾಚ ಮಯ್ಯಾವೇಶಮನೋ ಹೇಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾಮಸಾಃ. ಎಂದಿಗೂ ದಾಸಿಯಾಗಲು ಒಪ್ಪುವುದಿಲ್ಲ. ಅದಕ್ಕಾಗಿ ದ್ರೌಪದಿಯು ನಾನು ದಾಸಿ ಅಲ್ಲ, ರಾಜ್ಯವನ್ನು ಶೌರ್ಯದಿಂದ ಜಯಿಸಲಾಗುವುದು. ಮಂದಾರ ಗಂಧ ಸಂಯುತಂ ಚಾರುಹಾಸಂ ಚತುರ್ಭುಜಂ ಪಂಚಮಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ.